ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದಂತಹ ಸಂದೇಶ್ ಅಣ್ಣವರ ವಿರುದ್ಧ ಅವರ ಫೇಸ್ಬುಕ್ನ ಖಾತೆಗಳಲ್ಲಿ ಅವಾಚ್ಯ ಶಬ್ದಗಳಿಂದ ಹಾಗೂ ನಿಂದಿಸುವಂತೆ ಅವಹೇಳನಕಾರಿಯಾಗಿ ತೇಜೋವಧೆ ಮಾಡಿ ಹಲವಾರು ಅಂತಹ ಪೋಸ್ಟ್ಗಳನ್ನು ಹರಿದಾಡಿಸ್ತಿದ್ದಾರೆ. ಅವರ ವಿರುದ್ಧ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ನಾವು ಈ ದಿನ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದೀವಿ. ಸಂದೇಶ್ ಅಣ್ಣವರು ಭಾರಿ ಒಳ್ಳೆ ಕೆಲಸಗಳು ಮಾಡವ್ರೆ, ಹೋರಾಟ ಮಾಡವ್ರೆ, ಬಡವ್ರ ಬಗ್ಗರಕ್ಕೆ ನ್ಯಾಯ ಕೊಡಿಸವ್ರೆ. ಸಂದೇಶ್ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಹೋರಾಟ ಮಾಡ್ತಾರೆ, ಒಳ್ಳೆ ನ್ಯಾಯ ಕೊಡಿಸ್ತಾರೆ. ಈ ಥರ ಎಳ್ಳೆ ಅಂಬೇಡ್ಕರ್ ಥರ ಮಾಡ್ತಾವ್ರೆ. ಸಂದೇಶ್ ಅಣ್ಣಗೆ ಯಾಕೆ ಹೇಳ್ತೀರಿ? ನೀವು ದೊಡ್ಡ ಕಳ್ಳರು, ದೊಡ್ಡ ಬಕೆಟ್ ಇಡೋರು, ನೀವು ಬಕೆಟ್ಗಳು, ದೊಡ್ಡ ದೊಡ್ಡ ಬಕೆಟ್ಗಳಿರೋರು, ಕೋಟಿಗಳು ಸಂಪಾದನೆ ಲೂಟಿ ಹೊಡೆಯೋರ ಮೇಲೆ ಮಾಡ್ರಿ. ಇದೇ ಮಾಲರ್ಗೆ ಬಂದೆ ನಿನ್ಗೆ ಧರಣಿ ಮಾಡಿ ನಿನ್ಗೇನು ಕೆಲಸ ಕೊಡ್ಬೇಕು ನಾವು ಮಾಡೇ ಮಾಡ್ತೀವಿ. ಇಡೀ ಕರ್ನಾಟಕ ಜನ ಚಾಲೆಂಜ್ ಆಗ್ತಾ ಇದ್ದೀನಿ. ನಮಸ್ತೆ, ಜೈ ಭೀಮ್. ಪುನೀತ್ ಸಾದರಮಂಗಲ ಅಂತ. ನಾವು ಈ ದಿನ ಈ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಏನಕ್ಕೆ ಕೊಡೋಕ್ಕೆ ಬಂದಿದ್ದೀವಿ ಅಂದರೆ, ನಮ್ಮ ಸಂಘಟನೆಯಾದ ASSK ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಆದಂಥ ಡಾಕ್ಟರ್ KM ಸಂದೇಶ್ ಅಣ್ಣವರ ವಿರುದ್ಧವಾಗಿ ಸಿದ್ಧಾರ್ಥ್ ಆನಂದ್ ಮತ್ತು ನವೀನ್ ಮಹಾರಾಜ್ ಮತ್ತು ಗುಲಾಮರ ಅಪ್ಪ ಮಂಜುನಾಥ್ ದಾಸ ಇವರು ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದಂತಹ ಸಂದೇಶ್ ಅಣ್ಣವರ ವಿರುದ್ಧ ಅವರ ಫೇಸ್ಬುಕ್ನ ಖಾತೆಗಳಲ್ಲಿ ಅವಾಚ್ಯ ಶಬ್ದಗಳಿಂದ ಹಾಗೂ ನಿಂದಿಸುವಂತೆ ಅವಹೇಳನಕಾರಿಯಾಗಿ ತೇಜೋವಧೆ ಮಾಡಿ ಹಲವಾರು ಅಂತಹ ಪೋಸ್ಟ್ಗಳನ್ನು ಹರಿದಾಡಿಸ್ತಿದ್ದಾರೆ. ಅವರ ವಿರುದ್ಧ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ನಾವು ಈ ದಿನ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದೀವಿ. ಸಾದರಮಂಗಲ ಗ್ರಾಮಸ್ಥರೆಲ್ಲ ಬಂದಿದ್ದೀವಿ. ನಮ್ಮ ಈಗ ಪೊಲೀಸ್ನವರು ದೂರನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಕ್ರಮ ತಗೊತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಅವ್ರ ಮೇಲೆ FIR ಮಾಡೋದು NCR ಮಾಡೋದು ಅಂತ ಡಿಸೈಡ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸಮಾಜದಲ್ಲಿ ಏನಾಗಿದೆ ಅಂದರೆ, ನಮ್ಮ DSS ಸಂಘಟನೆಯಲ್ಲಿ ಸಂದೇಶ್ ಅಣ್ಣವ್ರನ್ನ ಬಿಟ್ಟರೆ ಬೇರೆ ಯಾರು ಅಂತ ದೊಡ್ಡ ಲೀಡ್ರ್ ಯಾರೂ ಇಲ್ಲ. ಅದನ್ನು ಯಾರು ಸಹಿಸೋಕ್ಕಾಗದೆ ಸಂದೇಶ್ ಅಣ್ಣವ್ರನ್ನ ತುಳಿಬೇಕು, ಅವ್ರನ್ನ ಮಟ್ಟ ಹಾಕಬೇಕು ಅನ್ನೋ ಕಾರಣಕ್ಕೆ ನಮ್ಮ ಜನ ಎಲ್ಲ ಬೇರೆಯವರೆಲ್ಲ ಜೊತೆಗೆ ಕೈಗೂಡಿಸಿ ಅವ್ರನ್ನ ಮಟ್ಟ ಬೇಕು ಅಂತಿದ್ದಾರೆ. ಆದರೆ ಅವ್ರನ್ನ ಮಟ್ಟ ಹಾಕೋಕ್ಕೆ ಯಾರ ಕೈಯಲ್ಲಿ ಆಗೋಲ್ಲ. ಅವ್ರ ಹಿಂದೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ASSK ಸಂಘಟನೆಯ ಪದಾಧಿಕಾರಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಎಲ್ಲ ದೊಡ್ಡ ಸೈನ್ಯನೇ ಇದೆ. ಅವ್ರನ್ನ ತುಳಿಯೋಕ್ಕೆ 100 ಜನ ಇದ್ದರೆ ಕಾಯಕ್ಕೆ ಕೋಟಿ ಜನ ಇದ್ದಾರೆ. ಅವರು ಮಾಡಿರೋ ದಾನ ಧರ್ಮಗಳು, 400 ಯಶಸ್ವಿ ಹೋರಾಟಗಳು, 157 ಅಂತರ್ಜಾತಿ ವಿವಾಹಗಳು, ಮತ್ತು ಈಗಲೂ ನೀವು ನೋಡ್ಬೋದು ಅವರ ಫೇಸ್ಬುಕ್ ಖಾತೆಗಳಲ್ಲಿ ಸುಮಾರು ಕರ್ನಾಟಕದ ಯಾವ ಗಡಿ ಭಾಗದಲ್ಲೂ ಬೇಕಾದರೂ ಹೋಗಿ ಹೋರಾಟ ಮಾಡಿ ಬಡವರಿಗೆ, ದೀನದಲಿತರಿಗೆ, ಎಲ್ಲರಿಗೂ, ನಮ್ಮ ಜಾತಿ ಅಂತ ಅಲ್ಲ, ದಲಿತರಿಗೆ ಬಿಟ್ಟು ಅನ್ಯ ಜಾತಿಯವ್ರಿಗೂ ಎಲ್ಲರಿಗೂ ಜಾತಿ ಭೇದ ಭಾವ ನೋಡದೆ ಎಲ್ಲರಿಗೂ ಸಹಾಯ ಮಾಡ್ತಿದ್ದಾರೆ. ಅಂಥ ನಾಯಕನ್ನ ಮಣಿಸ್ಬೇಕು. ಅವ್ರ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಿರೋ ಇವ್ರಿಗೆ ನಾವು ಧಿಕ್ಕಾರ ಹೇಳ್ತಾ ಈ ದಿನ ಸಂದೇಶ್ ಅಣ್ಣವ್ರ ಪರವಾಗಿ ನಾವು ಇದ್ದೀವಿ, ಸಾದರಮಂಗಲ ಗ್ರಾಮಸ್ಥರು ಎಲ್ಲ ಇದ್ದೀವಿ ಅಂತ ನಾವು ಕೇಳ್ಕೊತೀವಿ. ಇದೇ ರೀತಿ ಮುಂದುವರೆದ್ರೆ ಅವರ ಊರಾಗಿರುವಂಥ ಮಾಲೂರಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಕರ್ನಾಟಕದ ಎಲ್ಲ ರಾಜ್ಯದ ಜಿಲ್ಲೆಗಳಿಂದ ಅವರ ಅಭಿಮಾನಿಗಳೆಲ್ಲ ಬಂದು ಮಾಲೂರಲ್ಲಿ ಧರಣಿ ಮಾಡಿ ಮಾಲೂರು ಬಂದ್ಗೆ ಕರೆ ಕೊಡ್ತೀವಿ ಅಂತ ಕೇಳ್ಕೊತೀವಿ. ನಮಸ್ತೆ, ನನ್ನ ಹೆಸರು ಮುನೇಂದ್ರ ಅಂತ. ಈಗ ಏನು ಈ ಯೂಟ್ಯೂಬ್ ಚಾನಲ್ಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸಂದೇಶ್ ಅಣ್ಣ ಬಗ್ಗೆ ಕೆಟ್ಟದಾಗಿ ಕಮೆಂಟು ಅಥವಾ ಪೋಸ್ಟ್ ಮಾಡ್ತಾಯಿದ್ದೀರೋ ಅದನ್ನೆಲ್ಲ ಈಗಲೇ ತೆಗಿಬೇಕಾಗಿ ಮತ್ತು ಸಂದೇಶ್ ಅಣ್ಣ ಹತ್ರ ಕ್ಷಮೆ ಕೇಳಬೇಕಾಗಿ ನಮ್ಮ ಸಾದರಮಂಗಲ ಗ್ರಾಮದಿಂದ ಸಂಘಟನೆಗಾರರು ಎಲ್ಲರೂ ಬಂದು ಕಂಪ್ಲೇಂಟಲ್ಲಿ ದೂರು ನೀಡಿದ್ದೀವಿ. ಜೈ ಭೀಮ್. ನನ್ನ ಹೆಸರು ಮಂಜುನಾಥ್, ಸಾದರಮಂಗಲ ಮಂಜುನಾಥ್. ASSK ಸಂದೇಶ್ ಅಣ್ಣವರು ಭಾರಿ ಒಳ್ಳೆ ಕೆಲಸಗಳು ಮಾಡವ್ರೆ, ಹೋರಾಟ ಮಾಡವ್ರೆ, ಬಡವ್ರ ಬಗ್ಗರಕ್ಕೆ ನ್ಯಾಯ ಕೊಡಿಸವ್ರೆ, ಎಲ್ಲ ಮಾಡಿದ್ದಾರೆ. ಹೋರಾಟ ಅಂತ ಕಮ್ಮಿ ಮಾಡಿಲ್ಲ. ಇಡೀ ಕರ್ನಾಟಕ ಏನು ಬೇಕು ಪ್ರತಿಯೊಂದು ಬಡವರಾಗಲಿ, ಬಗ್ಗರಾಗಲಿ, ಪ್ರತಿಯೊಂದು ಭಿಕ್ಷಾಗಾರನಾಗಲಿ ಎಲ್ಲರಿಗೂ ಕೈ ಹಿಡಿದು ಕಾಪಾಡ್ತಾನೆ ಅಪ್ಪ. ಒಳ್ಳೆ ಮನುಷ್ಯ. ಆ ಒಳ್ಳೆ ಮನುಷ್ಯನ ಮೇಲೆ ಈ ಥರ ತಪ್ಪು ಕೆಲಸಗಳೆಲ್ಲ ಮಾಡೋದು, ಇವರು ತಪ್ಪಾಗಿ ಮಾತಾಡೋದೆಲ್ಲ ತಪ್ಪು. ಇಷ್ಟು ದಿವಸ ಎಲ್ಲ ಸಂಘಟನೆಗಳು ಇದ್ವು, ಯಾಕೆ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ.
ಸಂದೇಶ್ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಹೋರಾಟ ಮಾಡ್ತಾರೆ, ಒಳ್ಳೆ ನ್ಯಾಯ ಕೊಡಿಸ್ತಾರೆ, ಬೆಂಬಲ ಕೊಡ್ತಾರೆ, ಜನಕ್ಕೆ ಬಡವ್ರ ಬಗ್ಗರಿಗೆ ಬೆಂಬಲ ಕೊಡ್ತಾರೆ. ಇಂಥ ಎಲ್ಲ ಸಂಘಟನೆ ಇದ್ರು. ನಂಗೆ 53 ವರ್ಷ, ನಾನು 53 ವರ್ಷದಿಂದ ನಾನು ನೋಡ್ಕೊಂಡು ಬರ್ತಾಯಿದ್ದೀನಿ. ಯಾವ ಸಂಘಟನೆನೂ ಮಾಡಿಲ್ಲ ಈ ಥರ. ಎಳ್ಳೆ ಅಂಬೇಡ್ಕರ್ ಥರ ಮಾಡ್ತಾವ್ರೆ, ಹೋರಾಟ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಕಿಚ್ಚಿದೆ, ಬಡವ್ರ ಬಗ್ಗರಿಗೆ ಕೆಲಸ ನ್ಯಾಯ ಕೊಡಿಸ್ತಾರೆ, ಒಳ್ಳೆ ನ್ಯಾಯ ಕೊಡಿಸ್ತಾರೆ, ಒಳ್ಳೆ ರೀತಿನಾಗ ಮಾತಾಡ್ತಾರೆ. ಮಾತಾಡೋದು ತಪ್ಪ? ನೀವು ಮಾಡಿ ಸ್ವಾಮಿ. ಸಂದೇಶನ್ಗೆ ಯಾಕೆ ಹೇಳ್ತೀರಿ? ನೀವು ದೊಡ್ಡ ಕಳ್ಳರು, ದೊಡ್ಡ ಬಕೆಟ್ ಇಡೋರು, ನೀವು ಬಕೆಟ್ಗಳು, ದೊಡ್ಡ ಬಕೆಟ್ಗಳಿರೋರು, ಕೋಟಿಗಳು ಸಂಪಾದನೆ ಲೂಟಿ ಹೊಡೆಯೋರ ಮೇಲೆ ಮಾಡ್ರಿ. ಸಂದೇಶ ಬಡವನ ಮೇಲೆ ಯಾಕೆ ಮಾಡ್ತೀರಾ? ಆ ಥರ ಯಾಕೆ ಮಾಡ್ತೀರಾ? ಬಡವ್ರ ಮೇಲೆ ಕೋಟ್ಯಾಂತರ ರೂಪಾಯಿ ಅವ್ರ ಮೇಲೆ ಹಿಡೀರಿ. ಎಷ್ಟೆಷ್ಟು ತಲೆ ಹಿಡಿತಾರೆ, ಬಕೆಟ್ ಹಿಡಿತಾರೆ, ಅವ್ರ ಮೇಲೆ ಹೋಗ್ರಿ. ಸಂದೇಶ ಯಾವ್ದಾರು ನೋಡ್ಸ್ರಿ ಒಂದು ಮಕ್ಕಳು. ನಾವು ಕತ್ಕೊಯ್ಕೊಂಡು ಇಲ್ಲೇ ಸೋತಾತೀರಿ. ಸಂದೇಶ ಬಿಟ್ಟು ಒಳ್ಳೆ ಹೋರಾಟ ಮಾಡ್ತಾನೆ, ಒಳ್ಳೆ ಹೆಸರು ತೆಗಿತಾನೆ ಅಂತ ನೀವು ಅವ್ನು ತುಳಿಬೇಕು, ಮಾಡಬೇಕು, ಅವ್ನು ಬೆಳೆ ಕೊಡ್ದು ಅಂತ ಇದು ಮಾಡ್ತಾ ಇದ್ದೀರಾ? ಎಲ್ಲ ಷಡ್ಯಂತ್ರಗಳು ಬನ್ರಿ, ನಿಮ್ಮ ತಾಕತ್ತಿದ್ರೆ ನೀವು ನೋಡ್ಬಿಡೋಣ, ಹೋರಾಟ ಮಾಡೋಣ. ಬನ್ರಿ, ಹೋರಾಟ ಮಾಡ್ತೀನಿ, ಬನ್ರಿ. ಇದೇ ಮಾಲರ್ಗೆ ಬಂದು ನಿನ್ಗೆ ಧರಣಿ ಮಾಡಿ ನಿನ್ಗೇನು ಕೆಲಸ ಕೊಡ್ಬೇಕು ನಾವು ಮಾಡೇ ಮಾಡ್ತೀವಿ. ಇಡೀ ಕರ್ನಾಟಕ ಜನ ಚಾಲೆಂಜ್ ಆಗ್ತಾ ಇದ್ದೀನಿ. ಜೈ ಭೀಮ್.